Very good morning. I heartily welcome you all to the BLD PU College Jamkandi. Myself, I am Dr. Vivek Kulkarni. I am teaching biology subject to you. I completed my graduation from Karnataka Science College Dharwad and post graduation from Karnataka University Dharwad. I got my doctorate degree from Gulbarga University. So here once again I am heartily welcome you all for the BLD PU College Jamkandi. Here I am dealing with the biology subject to you. You all came from different parts of North Karnataka. Some are from hardcore English medium students, also hardcore English medium schools like CBSE. Some are from Kannada medium students. Some are from rural areas, some are from urban areas, some are from government schools, some are from convent schools. So, it is our duty to take you all under single canopy. For that reason, along with the English, we are teaching the Kannada to you. ನಾನು ನಿಮ್ಮನ್ನೆಲ್ಲ BLD PU ಕಾಲೇಜ್ ಜಮಖಂಡಿಗೆ ಹೃದಯಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ನಾನು ಡಾಕ್ಟರ್ ವಿವೇಕ್ ಕುಲಕರ್ಣಿ. ನಾನು ನಿಮಗೆ ಇಲ್ಲಿ ಜೀವಶಾಸ್ತ್ರದ ಬೋಧನೆಯನ್ನು ಮಾಡ್ತೀನಿ. ನಾನು ನನ್ನ ಪದವಿ ಶಿಕ್ಷಣವನ್ನು ಕರ್ನಾಟಕ ಸೈನ್ಸ್ ಕಾಲೇಜ್ ಧಾರವಾಡದಿಂದ ತೆಗೆದುಕೊಂಡಿದ್ದೀನಿ. ಅಲ್ಲಿ ನಾನು ಮುಗಿಸಿದ್ದೀನಿ. ನನ್ನ ಪದವಿ ನಂತರದ ಶಿಕ್ಷಣವನ್ನು ನಾನು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಮುಗಿಸಿದ್ದೀನಿ. ನಂತರ ನನ್ನ PhDಯನ್ನು ನಾನು ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಮುಗಿಸಿದ್ದೀನಿ. ನೀವೆಲ್ಲ ಈ ಕಾಲೇಜ್ಗೆ ಉತ್ತರ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಅಡ್ಮಿಷನನ್ನು ತೆಗೆದುಕೊಂಡಿದ್ದೀರಿ. ಇಲ್ಲಿ ಕೆಲವೊಂದು ಜನ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಆಗಿದ್ದೀರಿ, ಅಂದರೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಂದ ಬಂದಿದ್ದೀರಿ. ಕೆಲವೊಂದು ಜನ ಹಳ್ಳಿಗಳಿಂದ ಬಂದಿದ್ದೀರಿ, ಅದು ಕನ್ನಡ ಮೀಡಿಯಂ ಶಾಲೆಗಳಿಂದ ಬಂದಿದ್ದೀರಿ. ಕೆಲವೊಂದು ಜನ ಹಳ್ಳಿಗಳಿಂದ ಬಂದಿದ್ದೀರಿ, ಕೆಲವೊಂದು ಜನ ನಗರ ಪ್ರದೇಶಗಳಿಂದ ಬಂದಿದ್ದೀರಿ, ಕೆಲವೊಂದು ಜನ ಗೌರ್ಮೆಂಟ್ ಶಾಲೆಗಳಿಂದ ಬಂದಿದ್ದೀರಿ, ಕೆಲವೊಂದು ಜನ ಕಾನ್ವೆಂಟ್ಸ್ಗಳಿಂದ ಬಂದಿದ್ದೀರಿ. ನಿಮ್ಮನ್ನೆಲ್ಲ ಒಂದೇ ಛತ್ರದ ಅಡಿಯಲ್ಲಿ ತೆಗೆದುಕೊಂಡು ಹೋಗುವುದು ನಮ್ಮ ಕರ್ತವ್ಯವಾಗಿದೆ. ಆದ ಕಾರಣ ನಾವು ನಮ್ಮ ಬೋಧನೆಯಲ್ಲಿ ಇಂಗ್ಲೀಷಿನ ಜೊತೆ ಸ್ವಲ್ಪ ಪ್ರಮಾಣದ ಕನ್ನಡವನ್ನು ಹೇಳ್ತೀವಿ, ನಿಮಗೆ ತಿಳಿಯುವ ಸಲುವಾಗಿ. ಇವತ್ತು ಇನ್ ದಿಸ್ ಡೇ ಐ ಆಮ್ ಇಂಟ್ರೊಡ್ಯೂಸಿಂಗ್ ದ ಸಿಲೆಬಸ್ ಟು. ಬಿಫೋರ್ ಇಂಟ್ರೊಡ್ಯೂಸಿಂಗ್ ಸಿಲೆಬಸ್, one point I want to mention that this science is not difficult one. In turn, it is very interesting and curious one. And here in this 2 year of studies, you are going to learn about yourselves and your surroundings, or whatever you learned during your 7th, 8th standard, 9th standard and 10th standard. Here you are going to learn about the extension of it. So don't worry, it's very interesting and curious one. ನಾನು ನಿಮಗೆ ಒಂದು ವಿಷಯವನ್ನು ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ. ಈ ವಿಜ್ಞಾನ ನಿಮಗೆ ಕಠಿಣವಾದದ್ದೇನಲ್ಲ. ಇಲ್ಲಿ ನೀವು ನಿಮ್ಮ 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿಯಲ್ಲಿ ಕಲಿತಂತಹ ವಿಜ್ಞಾನದ ವಿಸ್ತರಿತ ರೂಪವಿರ್ತದೆ. ನೀವು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನಲ್ಲಿ 2 ತರಗತಿಗಳಲ್ಲಿ ನೀವು ಏನನ್ನು ಕಲಿತೀರಿಪ್ಪ ಅಂತಂದರೆ, ನೀವು ನಿಮ್ಮನ್ನು ಮತ್ತು ನಿಮ್ಮ ಸುತ್ತಮುತ್ತಲಿನ ಜಗತ್ತನ್ನು ನೀವು ಕಲಿತಾ ಇದ್ದೀರಿ. ಅದನ್ನು ಬಿಟ್ಟು ಏನೂ ಕಲಿಯಂಗಿಲ್ಲ. ಆದ ಕಾರಣ ಈ ಸೈನ್ಸ್ ಅನ್ನುವಂಥ ವಿಷಯ ಬಹಳಷ್ಟು ಆಸಕ್ತಿಕರವಾಗಿರ್ತದೆ. ಮತ್ತು ನೀವು ಪಠ್ಯಕ್ರಮವನ್ನು ಸಾಗಿಸಿದಂತೆ ಏನಾಗ್ತದೆ ಅಂತಂದರೆ, ನಿಮಗೆ ಅದು ಇಂಟ್ರೆಸ್ಟಿಂಗ್ ಬರ್ತಾ ಹೋಗ್ತದೆ, ಆಸಕ್ತಿ ಭರಿತ ಆಗ್ತದೆ, ಕುತೂಹಲಕಾರಿನೂ ಆಗಿರ್ತದೆ. ಅದ ಕಾರಣ ನಾನಿವತ್ತು ನಿಮಗೆ ಐ ಆಮ್ ಇಂಟ್ರೊಡ್ಯೂಸಿಂಗ್ ಅಂದರೆ ಈ PUC ಸಿಲೆಬಸನ್ನು ಪರಿಚಯಿಸಿಕೊಡ್ತಾ ಇದ್ದೀನಿ. ಐ ಆಮ್ ಇಂಟ್ರೊಡ್ಯೂಸಿಂಗ್ ದ PUC ಸಿಲೆಬಸ್ ಟು ಯು ಇನ್ 2 parts. PUC syllabus, the first year syllabus, the biology PUC first year syllabus consists of 22 chapters that are they did the syllabus into 5 parts or 5 units. The 5 units consist of 22 chapters.
So I give the information of syllabus in two parts. In first part I give I introduce you up to 10 chapters that you are going to learn. In the next second part I am introduce you to the next 12 chapters that you are going to learn. So PUC, here the total syllabus is divided into 5 units and that you are having the 22 chapters in it. ಈ ಪಿ ಯು ಸಿ ಸಿಲೆಬಸ್ನಲ್ಲಿ ನಿಮ್ಮನ್ನು ಇಡೀ ಪಿ ಯು ಸಿ ಸಿಲೆಬಸ್ಸನ್ನು 5 ಭಾಗಗಳಾಗಿ ವಿಂಗಡಣೆ ಮಾಡ್ಯಾರ. 5 ಭಾಗಗಳಲ್ಲಿ ನೀವು 22 ಅಧ್ಯಾಯಗಳನ್ನು ಕಲಿತೀರಿ. ಆದ ಕಾರಣ ನಾನು ಈ ಸಿಲೆಬಸ್ಸನ್ನು 2 ಭಾಗಗಳಾಗಿ ನಿಮಗೆ ತಿಳಿಸಿಕೊಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. 1ನೇ ಭಾಗದಲ್ಲಿ ನಾನು 10 ಅಧ್ಯಾಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಅಂದರೆ ನಿಮಗೆ ಪರಿಚಯಿಸ್ತೀನಿ. ನಂತರ 2ನೇ ಪಾರ್ಟ್ನಲ್ಲಿ ನಾನು 22 ಅಂದರೆ 12 ಅಧ್ಯಾಯಗಳ ಬಗ್ಗೆ ನಿಮಗೆ ತಿಳಿಸಿಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಯೂನಿಟ್ 1, ಹಿಯರ್ ವಿ ಸ್ಟಾರ್ಟ್ ವಿತ್ ದ ಯೂನಿಟ್ 1 ಈಸ್ ದ ಡೈವರ್ಸಿಟಿ ಆಫ್ ಲಿವಿಂಗ್ ವರ್ಲ್ಡ್ ದ್ಯಾಟ್ ಯು ಲರ್ನ್ಡ್ ಇನ್ ಯುವರ್ 9th ಸ್ಟ್ಯಾಂಡರ್ಡ್ ಚಾಪ್ಟರ್ 7, ದಟ್ ಈಸ್ ಜೀವಿಗಳಲ್ಲಿ ವೈವಿಧ್ಯತೆ ಅನ್ನುವಂಥ ಒಂದು ಪಾಠವನ್ನು ನೀವು 9ನೇ ತರಗತಿಯಲ್ಲಿ ಕಲ್ತಿದ್ದೀರಿ. In this chapter, this is it, there are 4 chapters. The first chapter is the living world, the second chapter is the biological classification, the third chapter is the plant kingdom, the fourth chapter is animal kingdom. In chapter 1, the living world, here you are going to learn about the properties or the characteristics of living beings and the classification of or the characteristics of living being and the diversity of the organism and the classification of organism and what are the basis of classification and the nomenclature, and also you are going to learn about the taxonomic categories. The taxonomic categories include several things like a kingdom. The kingdoms are divided into the phylums in case of animals, the plant divisions in case of plants. The phylums or the divisions are categorized into classes, into orders, into families, into genus and the lot of species. The last taxon is called a species. And in this particular chapter you are going to learn about the nomenclature, how we are going to name the organisms. Finally, how to name the organism in systematic way, and finally we are going to learn about the taxonomic aid. They provide some information in the learning the organisms. The taxonomic aid includes the herbarium, museums, zoos, botanical garden and like that. 1ನೇ ಯೂನಿಟ್ದಲ್ಲಿ ನೀವು ಡೈವರ್ಸಿಟಿ ಆಫ್ ಲಿವಿಂಗ್ ವರ್ಲ್ಡ್ ಅನ್ನುವಂಥ ಯೂನಿಟ್ ಇದೆ. ಇದೇನಪ್ಪ ಅಂದರೆ ಜೀವಿಗಳಲ್ಲಿ ವೈವಿಧ್ಯತೆ ಅನ್ನುವಂಥ ಒಂದು ಯೂನಿಟ್ ಇದೆ. ಇದನ್ನು ನೀವು 9ನೇ ತರಗತಿಯಲ್ಲಿ 7ನೇ ಅಧ್ಯಾಯದೊಳಗೆ ಕಲ್ತಿದ್ದೀರಿ. ಇದರೊಳಗೆ 4 ಅಧ್ಯಾಯಗಳನ್ನು ನಾವು ಹೊಂದಿದ್ದೀವಿ. ಈ ಭಾಗದೊಳಗೆ 4 ಅಧ್ಯಾಯಗಳನ್ನು ನಾವು ಹೊಂದಿದ್ದೀವಿ. 1ನೇ ಅಧ್ಯಾಯ ದ ಲಿವಿಂಗ್ ವರ್ಲ್ಡ್ ಅಂದರೆ ಜೀವ ಜಗತ್ತು, 2ನೇ ಅಧ್ಯಾಯ ಬಯೋಲಾಜಿಕಲ್ ಕ್ಲಾಸಿಫಿಕೇಷನ್ ಜೈವಿಕ ವರ್ಗೀಕರಣ ಅಂತ ಕರಿತೀವಿ, 3ನೇ ಅಧ್ಯಾಯ ಪ್ಲಾಂಟ್ ಕಿಂಗ್ಡಮ್ ಅಂದರೆ ಸಸ್ಯ ಸಾಮ್ರಾಜ್ಯ, 4ನೇ ಅಧ್ಯಾಯ ಅನಿಮಲ್ ಕಿಂಗ್ಡಮ್ ಅಂದರೆ ಪ್ರಾಣಿ ಸಾಮ್ರಾಜ್ಯ ಅಂತ ಕರಿತೀವಿ. ಸೊ 1ನೇ ಅಧ್ಯಾಯದೊಳಗೆ ನೀವು ಏನು ಕಲಿತೀರಪ್ಪ ಅಂತಂದರೆ ಜೀವ ಜಗತ್ತು, ಸಜೀವಿಗಳು ಅನ್ನಲಿಕ್ಕೆ ಯಾವ ಯಾವ ಗುಣಲಕ್ಷಣಗಳನ್ನು ಹೊಂದಿರ್ತಾವಂತ ಕಲಿತೀರಿ. ಅದರ ಜೊತೆ ಡೈವರ್ಸಿಟಿ ಅಂದರೆ ಜೀವಿಗಳಲ್ಲಿ ವೈವಿಧ್ಯತೆಗಳನ್ನು, ಬೇರೆ ಬೇರೆ ಪ್ರಕಾರದ ಜೀವಿಗಳು ಯಾವ ಯಾವ ವೈವಿಧ್ಯವನ್ನು ಹೊಂದಿರ್ತಾವಂತ ಕಲಿತೀರಿ. ಜೀವಿಗಳ ವರ್ಗೀಕರಣವನ್ನು ಕಲಿತೀರಿ. ಈ ವರ್ಗೀಕರಣ ಮಾಡಲಿಕ್ಕೆ ಆಧಾರಗಳೇನು ಅಂತ ಕಲಿತೀರಿ. ಜೀವಿಗಳನ್ನು ಯಾವ ರೀತಿ ನಾಮಕರಣಗಳನ್ನು ಮಾಡ್ಬೋದು ಅಂತ ಕರಿತೀರಿ. ಅದರ ಜೊತೆ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂತ ಕರಿತೀವಿ. ಅಂದರೆ ಏನು, ವರ್ಗೀಕರಣದ ಶ್ರೇಣಿಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇಲ್ಲಿ ಕಿಂಗ್ಡಮ್ ಅಂತಂದರೆ ಸಾಮ್ರಾಜ್ಯ. ಪ್ರಾಣಿಗಳನ್ನು ಕಿಂಗ್ಡಮನ್ನು ನಾವೇನು ವರ್ಗೀಕರಣ ಮಾಡಬೇಕಾದ್ರೆ ಪ್ರಾಣಿಗಳಿಗೆ ನಾವು ಫೈಲಮ್ಗಳಾಗಿ ವರ್ಗೀಕರಣ ಮಾಡ್ತೀವಿ. ಅದೇ ಸಸ್ಯಗಳನ್ನು ವರ್ಗೀಕರಣ ಮಾಡಬೇಕಾದ್ರೆ ನಾವು ಡಿವಿಷನ್ ಅಂತ ವರ್ಗೀಕರಣ ಮಾಡ್ತೀವಿ. ಫೈಲಮ್ ಅಂತಂದರೆ ವಂಶ ಅಂತ ಕರಿತೀವಿ ಕನ್ನಡದಲ್ಲಿ.
ಡಿವಿಷನ್ ಅಂತಂದರೆ ವಿಭಾಗ ಅಂತ ಕರಿತೇವೆ. ಈ ಫೈಲಮ್ ಅಥವಾ ಡಿವಿಷನ್ಗಳು ಮತ್ತು ಅವುಗಳನ್ನು ಯಾವ ರೀತಿ ನಾವು ವರ್ಗೀಕರಣ ಮಾಡ್ತೀವಿ ಅಂತಂದರೆ ಫೈಲಮ್ಗಳನ್ನು ಕ್ಲಾಸ್ಗಳಾಗಿ ವರ್ಗೀಕರಣ ಮಾಡ್ತೀವಿ. ಕ್ಲಾಸ್ ಅಂತಂದರೆ ವರ್ಗಗಳು, ಕ್ಲಾಸ್ಗಳನ್ನು ಆರ್ಡರ್ಗಳಾಗಿ ವರ್ಗೀಕರಣ ಮಾಡ್ತೀವಿ. ಆರ್ಡರ್ ಅಂತಂದರೆ ಗಣಗಳು, ಆರ್ಡರ್ಗಳನ್ನು ಫ್ಯಾಮಿಲಿಗಳಾಗಿ ವರ್ಗೀಕರಣ ಮಾಡ್ತೀವಿ. ಫ್ಯಾಮಿಲಿ ಅಂತಂದರೆ ಏನು ಕರಿತೀವಿ ನೀವು ಅದಕ್ಕೆ ಕುಟುಂಬಗಳು. ಫ್ಯಾಮಿಲಿಗಳನ್ನು ಜೀನಸ್ಗಳಾಗಿ ವರ್ಗೀಕರಣ ಮಾಡ್ತೀವಿ. ಜೀನಸ್ ಅಂತಂದರೆ ಜಾತಿ. ಆಮೇಲೆ ಸ್ಪೀಸಿಸ್, ಕೊನೆಯ ಒಂದು ಘಟ್ಟ ಯಾವುದಪ್ಪ ಅಂದ್ರೆ ಸ್ಪೀಸಿಸ್ ಅಂತ ಕರಿತೀರಿ. ಆ ಸ್ಪೀಸಿಸ್ ಅಂತಂದರೆ ಪ್ರಭೇದಗಳು. ಹೀಗೆ ಪ್ರಾಣಿ ಮತ್ತು ಸಸ್ಯಗಳನ್ನು ಯಾವ ಪ್ರಕಾರವಾಗಿ ನೀವು ವರ್ಗೀಕರಣವನ್ನು ಮಾಡ್ತೀರಿ ಅನ್ನೋದನ್ನು ಇಲ್ಲಿ ಕಲಿತೀರಿ. ಅದ್ರ ಜೊತೆ ನಾಮಕರಣ ಯಾವ ರೀತಿ ಮಾಡ್ತೀವಿ, ಪ್ರಾಣಿ ಜೀವಿಗಳನ್ನು, ಎಲ್ಲ ಜೀವಿಗಳನ್ನು ಯಾವ ರೀತಿ ನಾಮಕರಣ ಮಾಡ್ತೀವಿ ಅಂತ ಕಲಿತೀರಿ. ಆ ನಾಮಕರಣ ವ್ಯವಸ್ಥೆಯಲ್ಲಿ ನೀವು ಯಾವ ರೀತಿ ಅರೇಂಜ್ಮೆಂಟ್ ಮಾಡ್ತೀರಿ ಅದನ್ನು ಕಲಿತೀರಿ. ಇವೆಲ್ಲದರ ಜೊತೆಗೆ ನೀವೇನಪ್ಪ ಅಂದರೆ ಫೈನಲ್ ಆಗಿ ವರ್ಗೀಕರಣಕ್ಕೆ ಆಧಾರಗಳನ್ನು ನೀವು ಕಲಿತೀರಿ. ಕೆಲವೊಂದು ಆಧಾರಗಳನ್ನು ನಾವು ಈ ವರ್ಗೀಕರಣ ಅಥವಾ ಪ್ರಾಣಿ ಮತ್ತು ಸಸ್ಯಗಳನ್ನು ತಿಳ್ಕೊಳ್ಳಿಕ್ಕೆ ಅಂದರೆ ಕಲೀಲಿಕ್ಕೆ ನಾವು ಮಾಡ್ಕೊಂಡಿದ್ದೀವಿ. ಅಂದರೆ ಸಂಗ್ರಹಾಲಯಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಆ ಸಂಗ್ರಹಾಲಯಗಳ ಬಗ್ಗೆ ನೀವು ಕಲಿತೀರಿ. ಒಂದನೇದು ಹರ್ಬೇರಿಯಂ ಅಂತ ಕರಿತೀವಿ, ಶುಷ್ಕ ಗಿಡಮೂಲಿಕೆಗಳ ಸಂಗ್ರಹ ಅಂತ ಕನ್ನಡದ ಕರೀತಾರೆ. ಎರಡನೇದು ಮ್ಯೂಸಿಯಂ ಅಂತ ಕರಿತೀವಿ, ಸಂಗ್ರಹಾಲಯ. ಮೂರನೇದು ಜೂ, ಪ್ರಾಣಿ ಸಂಗ್ರಹಾಲಯ. ನಾಲ್ಕನೇದು ಬೊಟನಿಕಲ್ ಗಾರ್ಡನ್ ಅಂದರೆ ಸಸ್ಯೋದ್ಯಾನ. ಇವುಗಳ ಬಗ್ಗೆ ನೀವು 1ನೇ ಅಧ್ಯಾಯದೊಳಗೆ ಕಲಿತೀರಿ. ಇನ್ ಸೆಕೆಂಡ್ ಚಾಪ್ಟರ್ you are going to learn in the biological classification, you are going to learn about the R.H. Whittaker classification of organisms into 5 kingdoms, and later in this chapter you are going to learn about 3 kingdoms: kingdom Monera, kingdom Protista and kingdom Mycota or kingdom Fungi. In kingdom Monera you are going to learn about the Archaebacteria, Eubacteria, Mycoplasm. Kingdom Protista you learned regarding the chrysophytes, dinoflagellates, then euglenoids, slime molds and protozoans. In kingdom fungi you are going to learn about 4 classes or 4 parts. Those are Phycomycetes, Ascomycetes, Basidiomycetes, Deuteromycetes. Along with all this you are going to learn about what are viruses, the classification of the viruses, and what are viroids, the prions, all these things we are going to learn. ಎರಡನೇ ಅಧ್ಯಾಯ ಜೈವಿಕ ವರ್ಗೀಕರಣ ಅಂತ ಕರಿತೀವಿ. ಈ ಅಧ್ಯಾಯದೊಳಗೆ ನೀವು R.H. ವಿಟ್ಟೇಕರ್ ಅನ್ನುವಂಥ ಒಬ್ಬ ವಿಜ್ಞಾನಿ ಯಾವ ರೀತಿ ಈ ಕಿಂಗ್ಡಮ್ 5 ಸಾಮ್ರಾಜ್ಯಗಳ ವರ್ಗೀಕರಣವನ್ನು ಮಾಡ್ತಾನೆ. ಅಂದರೆ ಎಲ್ಲ ಜೀವರಾಶಿಗಳನ್ನು ತೆಗೆದುಕೊಂಡು 5 ಸಾಮ್ರಾಜ್ಯಗಳಾಗಿ ಅವನು ವರ್ಗೀಕರಣ ಮಾಡ್ತಾನೆ. ಈ ವರ್ಗೀಕರಣದ ಆಧಾರಗಳೇನು ಅನ್ನೋದನ್ನು ನೀವು ಕಲಿತೀರಿ. ಯಾವ್ದು ಆಧಾರಗಳ ಮೇಲೆ ಈ ವರ್ಗೀಕರಣವನ್ನು ಮಾಡಿದ ಅಂತ ಕಲಿತೀರಿ. ಅದರ ಜೊತೆ ಈ ಒಂದು ಅಧ್ಯಾಯದೊಳಗೆ 3 ಸಾಮ್ರಾಜ್ಯಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಸಾಮ್ರಾಜ್ಯ ಮೊನೇರಾ ಅಂತ ಕರಿತೀವಿ, ಸಾಮ್ರಾಜ್ಯ ಪ್ರೋಟಿಸ್ಟಾ ಅಂದ್ರೇನು, ಪ್ರೋ ಅಂದರೆ ಪ್ರಿಮಿಟಿವ್, ಪ್ರೋಟಿಸ್ಟಾ ಬಗ್ಗೆ ಕಲಿತೀರಿ. ಸಾಮ್ರಾಜ್ಯ ಸಿಲಿಂಡರ್ಗಳ ಬಗ್ಗೆ ಕಲಿತೀರಿ. ಸಾಮ್ರಾಜ್ಯ ಮೊನೇರಾ ಒಳಗೆ ನೀವು ಆರ್ಕಿಬ್ಯಾಕ್ಟೀರಿಯಾ ಅಂದ್ರೇನು, ಯು ಬ್ಯಾಕ್ಟೀರಿಯಾಗಳ ಬಗ್ಗೆ ಕಲಿತೀರಿ, ಮೈಕೋಪ್ಲಾಸ್ಮ್ಗಳ ಬಗ್ಗೆ ಕಲಿತೀರಿ. ಸಾಮ್ರಾಜ್ಯ ಪ್ರೊಟಿಸ್ಟಾದೊಳಗೆ ನೀವೇನು ಕಲಿತೀರಿ, ಕ್ರೈಸೋಫೈಟ್ಸ್ ಅಂದರೆ ಡಯಾಟಮ್ಸ್ಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಆಮೇಲೆ ಇದು ಡೈನೋಫ್ಲೆಜಿಲೆಟ್ ಅಂದರೆ 2 ಫ್ಲೆಜಿಲಾಗಳನ್ನು ಹೊಂದಿದಂಥ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ನಂತರ ನೀವು ಯುಗ್ಲಿನಾಯ್ಡ್ಸ್ ಅಂದರೆ ಯುಗ್ಲಿನಾಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಸ್ಲೈಮ್ ಮೋಲ್ಡ್ಸ್ ಸಿಲಿಂಡರ್ಗಿಂತ ಮುಂಚೆ ಇರುವಂಥ ಜೀವಿಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಪ್ರೋಟೋಜೋವನ್ಸ್ ಅಂದರೆ ಪ್ರೋಟೋ ಅಂದರೆ ಪ್ರಿಮಿಟಿವ್, ಝೋವಾ ಅಂದರೆ ಎನಿಮಲ್, ಪ್ರಥಮ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಸಿಲಿಂಡರ್ಗಳ ಕೊನೆಯದಾಗಿ ಸಿಲಿಂಡರ್ಗಳ ಅಧ್ಯಯನ ಮಾಡ್ತೀರಿ. ಇದರೊಳಗೆ ಇವರು 4 ಭಾಗಗಳನ್ನು ಮಾಡಿದ್ದಾರೆ. ಲೈಕ್ ಏನು ಕರಿತೀವಿ ನಾವು, ಫೈಕೋಮೈಸಿಟಿಸ್, ಅಸ್ಕೋಮೈಸಿಟಿಸ್, ಬೆಸಿಡಿಯೋಮೈಸಿಟಿಸ್ ಆ್ಯಂಡ್ ಡಿಟ್ರೋಮೈಸಿಟಿಸ್. ಈ ರೀತಿಯ 4 ಬೇರೆ ಬೇರೆ ಪ್ರಕಾರದ ಶಿಲೀಂಧ್ರದ ಗುಂಪುಗಳನ್ನು ನೀವು ಅಧ್ಯಯನ ಮಾಡ್ತೀರಿ. ಇದರ ಜೊತೆಗೆ ವೈರಾಣುಗಳ ವರ್ಗೀಕರಣವನ್ನು ಯಾವ ರೀತಿ ಮಾಡ್ರು, ವೈರಾಣುಗಳಲ್ಲಿ ಯಾವ್ಯಾವ ಪ್ರಕಾರಗಳವ, ಅವುಗಳ ಗುಣಲಕ್ಷಣಗಳೇನು, ಪ್ರಿಯಾನ್ಸ್ಗಳಂದ್ರೆ ಏನು, ವೈರಾಯ್ಡ್ಸ್ ಅಂದರೆ ಏನು, ಇವುಗಳ ಬಗ್ಗೆ ನೀವು ಈ ಒಂದು ಅಧ್ಯಯನದೊಳಗೆ ಅಂದರೆ ಜೈವಿಕ ವರ್ಗೀಕರಣದ ಅಧ್ಯಾಯದೊಳಗೆ ನೀವು ಕಲಿತೀರಿ. ನೋಡಿರಿ ಎಷ್ಟು ಇಂಟ್ರೆಸ್ಟಿಂಗ್ ಆದಂಥ ಒಂದು ಚಾಪ್ಟರ್. 3ನೇ ಅಧ್ಯಾಯ ಪ್ಲ್ಯಾಂಟ್ ಕಿಂಗ್ಡಮ್ ಅಂತ ಕರಿತೀವಿ. ಇನ್ ದಿಸ್ ಪ್ಲ್ಯಾಂಟ್ ಕಿಂಗ್ಡಮ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ 5 divisions of the plant kingdom. Those are the Thallophyta, division Thallophyta. In this you are going to learn about the algae, the 3 kind of algae like
ಕ್ಲೋರೋಫೈಸಿಯೆ, ಫಿಯೋಫೈಸಿಯೆ, ರೋಡೋಫೈಸಿಯೆ. Green algae, red algae and brown algae. And in second part you are going to learn about the division Bryophyta, division Pteridophyta, division Gymnosperms, division Angiosperm. ಈ ರೀತಿ in this particular chapter you are going to learn about all this, the divisions of the plant kingdom. ಈ ಸಸ್ಯ ಸಾಮ್ರಾಜ್ಯದ ಒಳಗೆ ನೀವೇನು ಕಲಿತೀರಂದರೆ ಹಾವಸಿಗಳು ಅಂದರೆ ಪಾಚಿಗಳು ಅಂತ ಕರಿತೀರಿ ನೋಡಿರಿ. ಕಿಂಗ್ಡಮ್, ಈ ಸಸ್ಯ ಸಾಮ್ರಾಜ್ಯವನ್ನು 5 ವಿಭಾಗಗಳಾಗಿ ನಾವು ವರ್ಗೀಕರಣ ಮಾಡಿದ್ವಿ. ಡಿವಿಷನ್ ಥ್ಯಾಲೋಫೈಟಾ ಅಂದರೆ ಹಾವಸೆಗಳು ಅಂತ ಕರಿತೀವಿ ನೀವು. ಹಾವಸೆಗಳು ಅಥವಾ ಶೈವಲಗಳು ಅಂತ ಕರಿತೀರಿ. ಶೈವಲಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಈ ಶೈವಲಗಳು ಅಥವಾ ಪಾಚಿಗಳು ಅಂತ ಕರಿತೀರಿ. ಈ ಶೈವಲಗಳಲ್ಲಿ 3 ಪ್ರಕಾರದ ಶೈವಲಗಳನ್ನು ಇಲ್ಲಿ ಅಧ್ಯಯನ ಮಾಡ್ತೀರಿ. ಅವುಗಳ ವರ್ಗೀಕರಣ, ಅವುಗಳಲ್ಲಿರುವಂಥ ಬೇರೆ ಬೇರೆ ಪ್ರಕಾರಗಳು, ಅವುಗಳ ಗುಣಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಇಲ್ಲಿ ನೀವು ಹಸಿರ ಶೈವಲಗಳು ಅಥವಾ ಹಸಿರು ಪಾಚಿಗಳು ಅಂತ ಕರಿತೀರಿ. ಹಸಿರು ಶೈವಲಗಳು, ಕಂದು ಶೈವಲಗಳು ಮತ್ತು ಕೆಂಪು ಶೈವಲಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀರಿ. ಇದ್ರ ಜೊತೆ ಮತ್ತೆ 4 ಡಿವಿಷನ್ ವಿಭಾಗಗಳನ್ನು ಅಧ್ಯಯನ ಮಾಡ್ತೀರಿ. ಅವ್ಯಾವಪ್ಪ ಅಂದರೆ ಡಿವಿಷನ್ ಬ್ರಯೋಫೈಟಾ, ಹಾವಸಿ ಸಸ್ಯಗಳು ಅಂತ ಕರಿತೀವಿ. ಡಿವಿಷನ್ ಟೆರಿಡೋಫೈಟಾ, ಪುಷ್ಯ ಸಸ್ಯಗಳು ಅಂತ ಕರಿತೀರಿ. ಡಿವಿಷನ್ ಜಿಮ್ನೋಸ್ಪರ್ಮ್ಸ್, ಅನಾವೃತ ಬೀಜ ಸಸ್ಯಗಳು ಅಂತ ಕರಿತೀರಿ. ಡಿವಿಷನ್ ಎಂಜಿಯೋಸ್ಪರ್ಮ್ಸ್, ಆವೃತ ಬೀಜ ಸಸ್ಯಗಳು ಅಂತ ಕರಿತೀರಿ. ಹಿಯರ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಲ್ ದ ಪ್ಲಾಂಟ್ಸ್ ಬಿಲಾಂಗ್ ಟು ಡಿಫರೆಂಟ್ ಡಿವಿಷನ್ಸ್, and also you are going to learn about their reproductive cycles and how they are reproduced. ಇಲ್ಲಿ ನೀವೇನು ಕಲಿತೀರಂದರೆ ಈ ಸಸ್ಯಗಳ ಬೇರೆ ಬೇರೆ ವಿಭಾಗದಲ್ಲಿರುವಂಥ ಸಸ್ಯಗಳ ಎಲ್ಲ ಗುಣಲಕ್ಷಣಗಳನ್ನು ನೀವು ಕಲಿತೀರಿ. ಅವುಗಳ ಎಲ್ಲೆಲ್ಲಿ ಇರ್ತಾವ, ಅವುಗಳ ಯಾವ ಜಾಗದಲ್ಲಿ ಅವು ಬೆಳಿತಾವ ಅನ್ನೋದನ್ನು ಕಲಿತೀರಿ. ಅದರ ಜೊತೆ ಅವು ಸಂತಾನೋತ್ಪತ್ತಿ ಯಾವ ರೀತಿ ಮಾಡ್ತಾವೆ, ಅವುಗಳ ಎಂಜಿಯೋಸ್ಪರ್ಮ್ ಅಂತಂದ್ರೆ ಅವ್ರ ಜೀವನ ಚಕ್ರ ಯಾವ ರೀತಿ ಇರ್ತದೆ ಅಂತೇಳಿ ನೀವೆಲ್ಲ ಕಲಿತೀರಿ ಈ ಒಂದು ಅಧ್ಯಾಯ. The chapter 4 is the animal kingdom. Here you are going to learn about the classification of the plant kingdom into 10 phyla. You are going to learn about 10 phyla, and in the 10th phyla, that is Chordata, is into that you are going to learn about 5 classes. You are going to learn in this chapter the kingdom Animalia is divided into 10 phyla. Those are the phylum Porifera, the phylum Coelenterata, phylum Platyhelminthes, phylum Aschelminthes, phylum Annelida, phylum Arthropoda, phylum Mollusca, phylum Echinodermata, phylum Chordata. And this phylum Chordata is divided into 5 classes like class Pisces, class Amphibia, class Reptilia, class Aves, class Mammalia. You are going to learn about how they are classified into this 10 phylum and what the basis of classification, and also you are going to learn about the characteristics of these phylums and few examples to the phylum. ಈ ಎನಿಮಲ್ ಸಾಮ್ರಾಜ್ಯ ಅಂದರೆ ಪ್ರಾಣಿಗಳ ಸಾಮ್ರಾಜ್ಯ ಅನ್ನುವಂಥ ಅಧ್ಯಾಯದೊಳಗೆ ನೀವು ಯಾವ ರೀತಿ ಈ ಪ್ರಾಣಿ ಸಾಮ್ರಾಜ್ಯವನ್ನು 10 ವಂಶಗಳಾಗಿ ಫೈಲಮ್ ಅಂದ್ರೆ ಏನು, ವಂಶಗಳು, 10 ವಂಶಗಳಾಗಿ ವರ್ಗೀಕರಣವನ್ನು ಮಾಡಿದಾರಂತ ಕಲಿತ್ರಿ. ಇವುಗಳನ್ನು ನೀವು ಆಲ್ರೆಡಿ ನಿಮ್ಮ 9ನೇ 10ನೇ ಒಳಗೆ ಕಲ್ತಿದ್ದೀರಿ. ಅವುಗಳ ಏನು ಮಾಡ್ತಾರೆ, ವಿಸ್ತರಿತ ರೂಪ ಇರ್ತದೆ. ಫೈಲಮ್ ಪೋರಿಫೆರಾ ಅಂತಂದರೆ ಸ್ಪಂಜು ಪ್ರಾಣಿಗಳು ಅಂತ ಕರಿತೀವಿ. ಫೈಲಮ್ ಸಿಲೆಂಟ್ರೇಟಾ ಅಂದರೆ ಕುಟುಕು ಕಣವಂತಿಗಳು ಅಂತ ಕರಿತೀರಿ. ಫೈಲಮ್ ನಿಟೋಫೋರಾ ಅದರದ್ದೇ ಒಂದು ಭಾಗ. ಫೈಲಮ್ ಪ್ಲಾಟ್ಹೆಲ್ಮಿಂಥಸ್ ಅಂದರೆ ಚಪ್ಪಟ್ಟೆ ಹುಳುಗಳು ಅಂತ ಕರಿತೀರಿ. ಫೈಲಮ್ ಏನು ಕರಿತೀವಿ ನಾವು, ನಿಮ್ಯಾಟ್ಹೆಲ್ಮಿಂಥಸ್ ಅಂದರೆ ದುಂಡು ಹುಳುಗಳು ಅಂತ ಕರಿತೀರಿ. ಫೈಲಮ್ ಅನ್ನೆಲಿಡಾ ಅಂತಂದರೆ ಮೃದ್ವಂಗಿಗಳು. ಫೈಲಮ್ ಆರ್ಥ್ರೋಪೋಡಾ ಅಂದರೆ ಸಂಧಿಪಾದಿಗಳು. ಫೈಲಮ್ ಮೊಲುಸ್ಕಾ ಅಂತಂದರೆ ಫೈಲಮ್ ಅನ್ನೆಲಿಡಾ ಅಂದರೆ ವಲಯವಂತಗಳು. ಫೈಲಮ್ ಮೊಲುಸ್ಕಾ ಅಂತಂದರೆ ಮೃದ್ವಂಗಿಗಳು. ಫೈಲಮ್ ಎಕಿನೋಡರ್ಮೇಟಾ ಅಂದರೆ ಕುಟುಕು ಕಂಟಕ ಚರ್ಮಿಗಳು. ಇವುಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ನಂತರ ಫೈಲಮ್ ಕೋರ್ಡೇಟಾ ಅಂದರೆ ಕಶೇರುಕಗಳು. ಈ ಕಶೇರುಕವನ್ನು 5 ಏನಂತಾರೆ ವರ್ಗಗಳು ಅಂತ ಕರಿತೀವಿ, ಕ್ಲಾಸ್ಗಳಾಗಿ ವರ್ಗೀಕರಣವನ್ನು ಮಾಡ್ತಾರೆ. ಈ 5 ಕ್ಲಾಸ್ಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಕ್ಲಾಸ್ ಪೈಸಸ್ ಅಂದರೆ ಮೀನುಗಳು, ಕ್ಲಾಸ್ ಎಂಪಿಬಿಯಾ ಅಂದರೆ ಉಭಯವಾಸಿಗಳು, ಕ್ಲಾಸ್ ರೆಪ್ಟೀಲಿಯಾ ಅಂದರೆ ಸರೀಸೃಪಗಳು, ಕ್ಲಾಸ್ ಏವ್ಸ್ ಅಂತಂದರೆ ಹಕ್ಕಿಗಳು, ಕ್ಲಾಸ್ ಮೆಮೆಲಿಯಾ ಅಂತಂದರೆ ಸಸ್ತನಿಗಳು. ಈ ವಂಶಗಳಲ್ಲಿ ಇರುವಂಥ ಜೀವಿಗಳ ಅಂದರೆ ಈ ವಂಶಗಳ ಗುಣಲಕ್ಷಣಗಳನ್ನು ಇಲ್ಲಿ ಅಧ್ಯಯನ ಮಾಡ್ತೀರಿ.
ಭಾಳ ಅಂದರೆ 6ರಿಂದ 8 ಗುಣಲಕ್ಷಣಗಳನ್ನು ಅಧ್ಯಯನ ಮಾಡ್ತೀರಿ. ಅದ್ರ ಜೊತೆ ಈ ಏನು ನಾವು ವಂಶಗಳನ್ನಾಗಿ ವರ್ಗೀಕರಣ ಮಾಡಿದ್ದೀವಲ್ಲ, ಇವುಗಳ ವಂಶಕ್ಕೆ ಕೆಲವೊಂದು ಉದಾಹರಣೆಗಳನ್ನು ಅಧ್ಯಯನ ಮಾಡ್ತೀರಿ. ಕೆಲವೊಂದು ಪ್ರಾಣಿ ಉದಾಹರಣೆಗಳನ್ನು ನಾವು ಕೊಡ್ತೀವಿ, ಅದನ್ನು ಇಲ್ಲಿ ಅಧ್ಯಯನ ಮಾಡ್ತೀವಿ. ಸೊ ಇದು 1ನೇ ಯೂನಿಟ್ ಆಗಿತ್ತು. ಜೀವಿಗಳಲ್ಲಿ ವೈವಿಧ್ಯತೆ, ದ ಡೈವರ್ಸಿಟಿ ಆಫ್ ದ ಲಿವಿಂಗ್ ವರ್ಲ್ಡ್ ಅಂತ ಕಲಿತೀರಿ ನೀವು. ಇನ್ ಸೆಕೆಂಡ್ ಯೂನಿಟ್ ಇಸ್ ಕಾಲ್ಡ್ ದ ಆರ್ಗನೈಜೇಷನ್ ಇನ್ ದ ಪ್ಲ್ಯಾಂಟ್ಸ್ ಆ್ಯಂಡ್ ದ ಆ್ಯನಿಮಲ್ಸ್. ಅಂದರೆ ಪ್ರಾಣಿ ಮತ್ತು ಸಸ್ಯಗಳಲ್ಲಿರುವಂತಹ ಆಕಾರ ವ್ಯವಸ್ಥೆಯನ್ನು ನೀವು ಕಲಿತೀರಿ. ಆರ್ಗನೈಜೇಷನ್ ಅಂದ್ರೇನು? ಆಕಾರ ವ್ಯವಸ್ಥೆ, ರಚನೆ ಯಾವ ರೀತಿ ಇರ್ತದೆ ಅಂತ ಕಲಿತೀರಿ. ನೋಡಿರಿ, ಎಂತಹ ಒಂದು ಕುತೂಹಲಕಾರಿಯಾದಂತಹ ಒಂದು ಪಾಠವಾಗಿದೆ, ಎಂಥ ಪಠ್ಯಕ್ರಮ ಅದ. ಇಲ್ಲಿ ಪ್ರಾಣಿ ಮತ್ತು ಸಸ್ಯಗಳಲ್ಲಿ ಯಾವ ರೀತಿ ಆಕಾರ ವ್ಯವಸ್ಥೆ ಇರ್ತದೆ ಅನ್ನೋದನ್ನು ನೀವು ಏನು ಮಾಡ್ತೀರಿ ಅಂದರೆ, ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ದ ಸೆಕೆಂಡ್ ಯೂನಿಟ್. ಇನ್ ದಿಸ್ ಇನ್ಕ್ಲೂಡ್ಸ್ 3 chapters. Chapter 5 is the morphology of flowering plants. Chapter 6 is the anatomy of flowering plants. Chapter 7 is the structural organization in animals. In Chapter 5, that is morphology of flowering plants, here you are going to learn about the root, the types of the root, parts of the root, modification of the root, stem, part of a stem, types of the stem, modification of the stem, leaf, part of a leaf, parts of the leaves, next the modification of the leaves, types of the leaves, and you are going to learn about venation, phyllotaxy, the flower, different types of the flower, and you are going to learn about the aestivation, androecium, gynoecium, the fruit, placentation, the different type of placentation, fruits, different type of fruits, the part of the fruits, seed, and also you are going to learn about the 3 families. The family Fabaceae, family Solanaceae, family Solanaceae, Liliaceae. ಸೊ 5ನೇ ಅಧ್ಯಾಯ ನೋಡಿರಿ, 2ನೇ ಯೂನಿಟ್ದಲ್ಲಿ ನಾವು ಆರ್ಗನೈಜೇಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ ಅಂತಂದರೆ ಪ್ರಾಣಿ ಮತ್ತು ಸಸ್ಯಗಳಲ್ಲಿರುವಂಥ ಆಕಾರ ವ್ಯವಸ್ಥೆಯನ್ನು ನಾವು ಅಧ್ಯಯನ ಮಾಡ್ತೀವಿ. ಈ ಯೂನಿಟ್ದಲ್ಲಿ 3 ಅಧ್ಯಾಯಗಳವ. 3 ಅಧ್ಯಾಯಗಳು ಯಾವಪ್ಪ ಅಂದರೆ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಂದರೆ ಬೀಜ ಬಿಡುವ ಸಸ್ಯಗಳಲ್ಲಿ, ಬೀಜ ಬಿಡುವಂಥ ಅಂದರೆ ಹೂ ಬಿಡುವ ಸಸ್ಯಗಳಲ್ಲಿರುವಂಥ ರೂಪವಿಜ್ಞಾನವನ್ನು ಕಲಿತೀರಿ ನೀವು. ಹೂ ಬಿಡುವ ಸಸ್ಯಗಳ ಏನಂತ ಕರಿತೀವಿ ನೀವು, ಅಂಗರಚನಾಶಾಸ್ತ್ರವನ್ನು ಕಲಿತೀರಿ. ಮತ್ತು ಪ್ರಾಣಿಗಳ ಆಕಾರ ವ್ಯವಸ್ಥೆಯನ್ನು ನೀವು 7ನೇ ಚಾಪ್ಟರ್ದಲ್ಲಿ ಅಧ್ಯಯನ ಮಾಡ್ತೀರಿ. ನೋಡಿರಿ ಏನದ, ಹೂ ಬಿಡುವ ಸಸ್ಯಗಳ ರೂಪವಿಜ್ಞಾನವನ್ನು ನೀವು 5ನೇ ಅಧ್ಯಾಯದೊಳಗೆ ಕಲಿತೀರಿ. ಇಲ್ಲಿ ಏನು ಕಲಿತೀರಪ್ಪ ಅಂತಂದರೆ ನೋಡಿರಿ, ಸಸ್ಯಗಳು, ಹೂ ಬಿಡುವ ಸಸ್ಯಗಳಲ್ಲಿ ಇರುವಂಥ ಕಾಂಡ ಯಾವ ರೀತಿ ಇರ್ತದೆ, ಕಾಂಡದ ಭಾಗಗಳು ಯಾವುದು, ಕಾಂಡದಲ್ಲಿರುವಂಥ ಪ್ರಕಾರಗಳ್ಯಾವು, ಕಾಂಡದ ಮಾರ್ಪಾಡುಗಳನ್ನು ಕಲಿತೀರಿ. ಅದರ ಜೊತೆ ಕಾಂಡ ಆಯಿತು. ಬೇರು ಯಾವ ರೀತಿ ಇರ್ತದೆ, ಬೇರಿನ ಏನು ಕರಿತೀವಿ ನಾವು, ಬೇರಿನ ಭಾಗಗಳು, ಬೇರಿನಲ್ಲಿರುವಂಥ ಪ್ರಕಾರಗಳು, ಬೇರಿನ ಮಾರ್ಪಾಡುಗಳನ್ನು ಕಲಿತೀರಿ. ಅದರ ಜೊತೆ ಎಲೆಯಲ್ಲಿರುವಂಥ ಭಾಗಗಳು, ಎಲೆಯ ಮಾರ್ಪಾಡುಗಳು, ಮತ್ತು ಯಾವ ರೀತಿ ವಾತಾಯನ ಅಂದರೆ ಏನು, ಅಂದರೆ ಯಾವ ರೀತಿ ಎಲೆಗಳ ಜೋಡಣೆ ಆಗಿರ್ತದೆ, ವಾತಾಯನ ಅಂದ್ರೇನು, ಅದರ ಪ್ರಕಾರಗಳು. ಫೈಲೋಟ್ಯಾಕ್ಸಿ ಅಂದರೆ ಈ ಎಲೆಗಳು ಕಾಂಡದ ಮೇಲೆ ಯಾವ ರೀತಿ ಅಂಟಿಕೊಂಡಿರ್ತವೆ, ಅವುಗಳ ಜೋಡಣೆ ಯಾವುದೇ ರೀತಿ ಇರ್ತದೆ, ಫೈಲೋಟ್ಯಾಕ್ಸಿ ಅಂತ ಕರಿತೀವಿ. ಎಲೆಗಳು ಕಾಂಡದ ಮೇಲೆ ಯಾವ ರೀತಿ ಏನದು ಜೋಡಣೆ ಆಗಿರ್ತದೆ ಅನ್ನೋದು ಕಲಿತೀರಿ. ಅದ್ರ ಜೊತೆ ನೀವು ಏನು ಕಲಿತೀರಿ ಅಂದರೆ ಹೂವಿನಲ್ಲಿರುವಂಥ ಪ್ರಕಾರಗಳು, ಹೂವಿನ ಭಾಗಗಳು, ಹೂವಿನ ಯಾವ ರೀತಿ 4 ಭಾಗಗಳಿರ್ತವೆ, ದಳಗಳನ್ನು ಅಧ್ಯಯನ ಮಾಡ್ತೀರಿ. ಈ ಹೂವಿನ ದಳಗಳು ಯಾವ ರೀತಿ ಥ್ಯಾಲಾಮಸ್ ಅಂತಂದ್ರೆ ಏನು, ಹೂ ಪುಚ್ಛದ ಮೇಲೆ ಜೋಡಣೆ ಆಗಿರ್ತವೆ ಅನ್ನೋದನ್ನು ಕಲಿತೀರಿ. ಅರ್ಥ ಆಯ್ತಾ? ಹೂ ಪುಚ್ಛದ ಮೇಲೆ ಹೂವಿನ ದಳಗಳು ಯಾವ ರೀತಿ ಜೋಡಣೆ ಆಗಿರ್ತಾವೆ ಅನ್ನೋದು ಕರಿತೀರಿ. ಅದಕ್ಕೆ ನಾವೇನು ಕರಿತೀವಿ, ಆಸ್ಟಿವೇಷನ್ ಅಂತ ಕರಿತೀವಿ. ಅದಾದ ನಂತರ ನೀವು ಏನು ಕಲಿತೀರಪ್ಪ ಅಂತಂದರೆ ಆ್ಯಂಡ್ರೋಸಿಯಂ, ಗಂಡು ಕೋಶದ ಗುಚ್ಛದ ಬಗ್ಗೆ ಕಲಿತೀರಿ. ಗೈನೋಸಿಯಂ, ಹೆಣ್ಣು ಕೋಶದ ಕೇಶದ ಅಂತ ಕರಿತೀವಿ, ಕೇಶದ ಕುಶವನ್ನು ಕಲಿತೀರಿ. ಅದರ ಜೊತೆ ಪ್ಲಾಸೆಂಟೇಷನ್, ಜರಾಯುವಿನಲ್ಲಿರುವಂಥ ಭಾಗಗಳ್ಯಾವು. ತದನಂತರದ ಹಣ್ಣುಗಳು, ಹಣ್ಣಿನ ಪ್ರಕಾರಗಳ್ಯಾವುದು. ನಂತರ ಸೀಡ್ ಅಂದರೆ ಬೀಜದ ಪ್ರಕಾರಗಳ್ಯಾವು. ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಅಧ್ಯಯನ ಮಾಡ್ತೀರಿ. ಅದ್ರ ಜೊತೆ ಇದರೊಳಗೆ ಈ ಒಂದು ಅಧ್ಯಾಯದೊಳಗೆ ನೀವು 3 ಪ್ರಕಾರದ ಕುಟುಂಬಗಳನ್ನು ಕಲಿತೀರಿ. ಫೆಬೇಸಿಯೆ, ಲಿಲಿಯೇಸಿಯೆ, ಸೊಲಾನೇಸಿಯೆ. ನೋಡಿರಿ, ಇದು ಬಹಳ
ಕುತೂಹಲಕಾರಿ ಆಸಕ್ತಿಭರಿತವಾದಂತಹ ಅಧ್ಯಾಯವಾಗಿದೆ. ಯಾಕಂದರೆ ನಮ್ಮ ಸುತ್ತಮುತ್ತಲೂ ಬಹಳಷ್ಟು ಸಸ್ಯಗಳಿರ್ತಾವೆ. ಆ ಸಸ್ಯಗಳಲ್ಲಿ ನೋಡಿರಿ ಯಾವ ರೀತಿ ಬೇರಿನ ವ್ಯವಸ್ಥೆ ಇರ್ತದೆ, ಯಾವ ರೀತಿ ಕಾಂಡದ ವ್ಯವಸ್ಥೆ ಇರ್ತದೆ, ಯಾವ ರೀತಿ ಎಲೆಗಳ ವ್ಯವಸ್ಥೆ ಇರ್ತದೆ, ಈ ಎಲೆಗಳ ಜೋಡಣೆ ಹೆಂಗಿರ್ತದೆ ನೋಡಿರಿ, ಹೂವಿನ ಜೋಡಣೆ ಹೆಂಗಿರ್ತದೆ, ಅವುಗಳ ಜರಾಯು ಹೆಂಗಿರ್ತದೆ, ಅವು ಕೇಶಗುಚ್ಛ ಹೆಂಗಿರ್ತದೆ, ಗಂಡು ಆಗಿರ್ಬೋದು ಹೆಣ್ಣು ಆಗಿರ್ಬೋದು, ಅವುಗಳ ಹಣ್ಣುಗಳಲ್ಲಿರ್ತದೆ, ಹಣ್ಣುಗಳು ಯಾವ್ಯಾವ ಪ್ರಕಾರದಲ್ಲಿರ್ತವೆ, ಬೀಜಗಳು ಹೆಂಗಿರ್ತವೆ, ಅವುಗಳ ಅರೇಂಜ್ಮೆಂಟ್ ಹೆಂಗಿರ್ತದೆ, ಇವುಗಳ ಬಗ್ಗೆನ ಅಧ್ಯಯನ ಮಾಡೋದು ಬಹಳ ಆಸಕ್ತಿಭರಿತವಾದಂತಹ ಒಂದು ಅಧ್ಯಾಯ. ತದನಂತರದಲ್ಲಿ 6th ಚಾಪ್ಟರ್, ದ ಚಾಪ್ಟರ್ 6 is the anatomy of flowering plants ಅಂತ ಕರಿತೀವಿ. ಸೊ anatomy of flowering plants, in this chapter you are going to learn about the tissues, the plant tissue, simple tissue and the complex tissue. The simplest tissue include the parenchyma, collenchyma, sclerenchyma, and the complex tissues include the xylem and the phloem. And you are going to learn of the vascular system or vascular tissue system, and the structure of monocot root, monocot stem, monocot leaf, and the structure of dicot root, dicot stem and dicot leaf. ಈ 6ನೇ ಅಧ್ಯಾಯ ಹೂ ಬಿಡುವ ಸಸ್ಯಗಳ ರಚನಾಶಾಸ್ತ್ರ, ಅಂಗರಚನಾಶಾಸ್ತ್ರವನ್ನು ಕಲಿತಿರಿ. ಇಲ್ಲಿ ನೀವು ಅಂಗಾಂಶಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಇವುಗಳಲ್ಲಿ ಸಾಮಾನ್ಯ ಅಂಗಾಂಶ ಅಥವಾ ಸರಳ ಅಂಗಾಂಶ, ಸಿಂಪಲ್ ಟಿಶ್ಯೂ ಅಂದರೆ ಸರಳ ಅಂಗಾಂಶಗಳು, 3 ಪ್ರಕಾರದ ಸರಳ ಅಂಗಾಂಶ ಬಗ್ಗೆ ಅಧ್ಯಯನ ಮಾಡ್ತೀರಿ. ಯಾವಪ್ಪ ಅಂದರೆ ಕೋಲೆನ್ಕೈಮ, ಪ್ಯಾರೆನ್ಕೈಮ, ಸ್ಕ್ಲೆರೆನ್ಕೈಮ. ಅದರ ಜೊತೆ ಸಂಕೀರ್ಣ ಅಂಗಾಂಶಗಳು, ಕಾಂಪ್ಲೆಕ್ಸ್ ಟಿಶ್ಯೂ ಅಂತ ಕರಿತೀವಿ, ಸಂಕೀರ್ಣ ಅಂಗಾಂಶಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಅವುಗಳಲ್ಲಿ ಝೈಲಮ್, ನೀರ್ಗೊಳವೆ ಅಂತ ಕರಿತಾರೆ ನಾವು ಅದಕ್ಕೆ, ಅಥವಾ ನೀರನ್ನು ಸಸ್ಯಗಳಲ್ಲಿ ಸರಬರಾಜು ಮಾಡುವಂಥ ಒಂದು ಅಂಗಾಂಶ. ಫ್ಲೋಯಮ್ ಅಂದರೆ ಆಹಾರವನ್ನು ಸರಬರಾಜು ಮಾಡುವಂಥ ಅಂಗಾಂಶದ ಬಗ್ಗೆ ನೀವು ಕಲಿತೀವಿ. ಜೊತೆಗೆ ನಾಳೀಯ ಅಂಗಾಂಶ ವ್ಯವಸ್ಥೆ ಅಂದರೆ ವ್ಯಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್ ಅಂತ ಕರಿತೀವಿ ನಾವು, ಅದಕ್ಕೆ ಕನ್ನಡದೊಳಗೆ ನಾಳೀಯ ಅಂಗಾಂಶ ವ್ಯವಸ್ಥೆ ಯಾವ ರೀತಿ ಇರ್ತದೆ ಅಂತ ಕಲಿತೀರಿ. ಇದ್ರ ಜೊತೆ ನೀವು ಏಕದಳ ಸಸ್ಯದ ಬೇರು, ರೂಟ್ ಅಂದರೆ ಬೇರು, ಸ್ಟೆಮ್ ಅಂದರೆ ಕಾಂಡ, ಲೀಫ್ ಅಂತಂದರೆ ಎಲೆ. ನೋಡಿರಿ, ಏಕದಳ ಮೊನೊಕೋಟ್ ಅಂತ ಕರಿತೀವಿ. ಏಕದಳ ಸಸ್ಯದ ಕಾಂಡ, ಬೇರು ಮತ್ತು ಎಲೆಗಳ ಆಕಾರ ವ್ಯವಸ್ಥೆ ಹೆಂಗಿರ್ತದೆ, ಅದೇ ರೀತಿಯಾಗಿ ದ್ವಿದಳ ಸಸ್ಯದ ಬೇರು, ಕಾಂಡ ಮತ್ತು ಎಲೆ ಇವುಗಳ ಆಕಾರ ವ್ಯವಸ್ಥೆ ಯಾವಿರ್ತದೆ, ಅದರದ ಚಿತ್ರಣ ಹೆಂಗಿರ್ತದೆ ಅನ್ನೋದನ್ನು ನೀವು ಕಲಿತ್ರಿ. ಇದೇ ನೀವು ಪ್ರಯೋಗಾಲಯಕ್ಕೆ ಬಂದಾಗ ಈ ಎಲೆಗಳು ಏಕದಳ ಸಸ್ಯಗಳಿರ್ಬೋದು, ದ್ವಿದಳ ಸಸ್ಯಗಳಿರ್ಬೋದು, ಅವುಗಳ ನೀವು ಸೆಕ್ಷನಿಂಗನ್ನು ಮಾಡಿದಾಗ, ಅವನ್ನು ಕತ್ತರಿಸಿ ನೀವು ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಅಲ್ಲಿ ಏನು ನೀವು ನೋಡ್ತಿರಲ್ಲ ಅದೇ ಚಿತ್ರಪಟವನ್ನು ಈ ಅಧ್ಯಾಯಗಳಲ್ಲಿ ನೀವು ಕಲಿತೀರಿ. ಬಹಳಷ್ಟು ಆಸಕ್ತಿಭರಿತವಾದಂಥ ಅಧ್ಯಾಯವಾಗಿದೆ. ಅದ್ರ ಜೊತೆ ಚಾಪ್ಟರ್ 7, the chapter 7 is the structural organization in animals. In this particular chapter you are going to learn about the 4 tissues of animals, and also that is the epidermal tissue, epithelial tissue, the connective tissue, muscular tissue and nerval tissue. And also you learned about the type studies of 3 organisms, that is earthworm, cockroach and the frog. ಈ ಒಂದು ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಆಫ್ ಆ್ಯನಿಮಲ್ಸ್ ಅಂದ್ರೇನು, ಪ್ರಾಣಿಗಳಲ್ಲಿರುವಂತಹ ಆಕಾರ ವ್ಯವಸ್ಥೆ ಯಾವ ರೀತಿ ಇರ್ತದೆ ಅನ್ನುವಂಥ ಒಂದು ಅಧ್ಯಾಯ. ಈ ಅಧ್ಯಾಯದೊಳಗೆ ನೀವು 4 ಅಂಗಾಂಶಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಪ್ರಾಣಿಗಳಲ್ಲಿರುವಂಥ 4 ಬೇರೆ ಬೇರೆ ಅಂಗಾಂಶಗಳ ಬಗ್ಗೆ ಇಲ್ಲಿ ಅಧ್ಯಯನ ಮಾಡ್ತೀರಿ. ಎಪಿಥೇಲಿಯಲ್ ಟಿಶ್ಯೂ ಅಂತಂದರೆ ನಾವೇನು ಕರಿತೀವಿ, ಅನುಲೇಪನ ಅಂಗಾಂಶ ಕನ್ನಡದಲ್ಲಿ ಕರಿತೀವಿ. ಎರಡನೇದೇವಪ್ಪ ಅಂದರೆ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತಾರೆ, ಕನ್ನಡದ ಸಂಯೋಜಕ ಅಂಗಾಂಶ ಅಂತ ಕರಿತಾರೆ. ಮೂರನೇದು ಮಸ್ಕ್ಯುಲರ್ ಟಿಶ್ಯೂ ಅಂತ ಕರಿತೀವಿ, ಸ್ನಾಯು ಅಂಗಾಂಶ. 4ನೇದು ಏನು ಕರಿತೀವಿ ನಾವು, ನರ್ವಸ್ ಟಿಶ್ಯೂ ಅಂತ ಕರಿತೀವಿ, ಅಥವಾ ಅದಕ್ಕೆ ನರ ಅಂಗಾಂಶ ಅಂತ ಕರಿತಾರೆ. ಈ ರೀತಿಯ 4 ಅಂಗಾಂಶಗಳ ಬಗ್ಗೆ ನೀವು ಈ ಅಧ್ಯಾಯದೊಳಗೆ ಕಲಿತೀರಿ. ಇದ್ರ ಜೊತೆ ನೀವು 3 ಜೀವಿಗಳ, 3 ಪ್ರಾಣಿಗಳ ಇಡೀ ದೇಹ ರಚನೆಯನ್ನು ಕಲಿತೀರಿ. ಅಂದರೆ ಎಲ್ಲ ರೀತಿಯ ರಚನೆ, ಅದರ ತಲೆ ಹಿಡ್ಕೊಂಡು ಕಾಲಿನವರೆಗೆ ಯಾವ ರೀತಿಯ ರಚನೆ ಆಗಿರ್ತದೆ ಅನ್ನೋದನ್ನು ಕಲಿತೀರಿ. ಆ 3 ಜೀವಿಗಳು ಯಾವಪ್ಪ ಅಂದರೆ ಅರ್ಥವರ್ಮ್ ಅಂತ ಕರಿತೀವಿ, ಅಂದರೆ ಮಳೆ ಹುಳ, ಮತ್ತು ಅರ್ಥವರ್ಮ್ ಆಯಿತಾ, ಮತ್ತು ಕಾಕ್ರೋಚ್ ಜಿರಳೆ, ಮತ್ತು ಫ್ರಾಗ್ ಕಪ್ಪೆ. ಈ ಕಪ್ಪೆ ಕಣ್ಣಿನ ಹಿಡ್ಕೊಂಡು ಅದರ ಆಕಾರ, ಹೊರಗಿನ ಮಾರ್ಫಾಲಜಿ ಅಂತ ರೂಪವಿನ್ಯಾಸ ಹೆಂಗಿರ್ತದೆ, ಒಳಗಿನ ಭಾಗಗಳು, ಅವುಗಳ ಹಾರ್ಟ್ ಅಂತ ಕರಿತೀವಿ, ಹೃದಯ ಹೆಂಗಿರ್ತದೆ, ಅವುಗಳ ಏನು ಕರಿತೀವಿ ಜನನಾಂಗ ಯಾವ ರೀತಿ ಇರ್ತದೆ, ಅವುಗಳ ಕೈ ಕಾಲು ಎಲ್ಲವನ್ನು ಕಲಿತೀರಿ ನೀವು. ಅದು ಪೂರ್ಣ ಆಕಾರ ವ್ಯವಸ್ಥೆಯನ್ನು ಇಲ್ಲಿ 7ನೇ ಅಧ್ಯಾಯದೊಳಗೆ ನೀವು ಕಲಿತೀರಿ. ಸೊ ಇದು
ಈ ಏನು ಎರಡನೇ ಯೂನಿಟ್ ಇದೆ ಅಂದರೆ ಪ್ರಾಣಿ ಮತ್ತು ಸಸ್ಯಗಳಲ್ಲಿರುವಂಥ ಆಕಾರ ವ್ಯವಸ್ಥೆ ಅಂತ ಏನು ಕರಿತೀವಲ್ಲ, ಇದು ಬಹಳಷ್ಟು ಆಸಕ್ತಿಭರಿತವಾದಂತಹ ಅಧ್ಯಾಯಗಳಾಗಿವೆ. ತದನಂತರ ನೀವೇನು ಕರಿತೀರಿ, ದ ಥರ್ಡ್ ಯೂನಿಟ್ ದ ಸೆಲ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್, ಅಂದರೆ ಜೀವಕೋಶ, ಅದರ ಆಕಾರ ಮತ್ತು ಅದರ ಕಾರ್ಯವಿಧಾನ ಅನ್ನುವಂಥ ಒಂದು ಯೂನಿಟ್. ಇದರೊಳಗೆ ದ 3 ಚಾಪ್ಟರ್ಸ್ ಇನ್ ದಿಸ್. ಒನ್ ಈಸ್ ದ ಚಾಪ್ಟರ್ ಈಸ್ ಸೆಲ್, ದ ಯೂನಿಟ್ ಆಫ್ ಲೈಫ್. Second, chapter 9 is the biomolecules. Chapter 10 is the cell cycle and cell division. In cells, the cell unit of life. In this particular chapter, you are going to learn about what is cell. And the cells, the different type of cells present in a prokaryote, differences in the prokaryotic cell and eukaryotic cell. And you are going to learn about the cell wall, cell membrane, the organelles present in the cell, within a cell, the nucleus, mitochondria, chloroplast, endoplasmic reticulum, plastids, vacuoles, and also you are going to learn about what is that, chromosomes, classification of the chromosomes on the basis of centromere. All these things are going to learn, you are going to learn in this chapter. It is new to you. ಮೂರನೇ ಯೂನಿಟ್ ಜೀವಕೋಶ, ಅದರ ಆಕಾರ ವ್ಯವಸ್ಥೆ ಮತ್ತು ಅದರ ಕಾರ್ಯವಿಧಾನ. ಈ ಒಂದು ಯೂನಿಟ್ದಲ್ಲಿ 3 ಅಧ್ಯಾಯಗಳವ. ಅಧ್ಯಾಯ 8 ಸೆಲ್ ಅಂದರೆ ಜೀವಕೋಶ, ಒಂದು ಜೀವನದ ಒಂದು ಘಟಕ ಅಂತ ಕರಿತೀವಿ. ಯೂನಿಟ್ ಅಂದರೆ ಘಟಕ, ಲೈಫ್ ಅಂದರೆ ಜೀವನ, ಜೀವಕೋಶ ಜೀವನದ ಒಂದು ಘಟಕ ಅನ್ನುವಂಥ ಒಂದು ಅಧ್ಯಾಯ. 9 ಬಯೋಮಾಲಿಕ್ಯೂಲ್ಸ್ ಅಂತ ಕರಿತೀವಿ. 10 ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್, ಅಂದರೆ ಜೀವನ ಚಕ್ರ ಮತ್ತು ಇದು ಜೀವಕೋಶ, ಕೋಶ ಚಕ್ರ, ಕೋಶ ವಿದಳನ, ಕೋಶ ಚಕ್ರ ಮತ್ತು ಕೋಶ ವಿದಳನ ಅನ್ನುವಂಥ ಒಂದು ವಿಭಜನೆ, ಕೋಶ ವಿಭಜನೆ, ಕೋಶ ಚಕ್ರ ಮತ್ತು ಕೋಶ ವಿಭಜನೆ ಅನ್ನುವಂಥ ಒಂದು ಅಧ್ಯಾಯ. ನೋಡಿರಿ, ಈ 8ನೇ ಅಧ್ಯಾಯದೊಳಗೆ ಸೆಲ್ ದ ಯೂನಿಟ್ ಆಫ್ ಲೈಫ್, ಅಂದರೆ ಜೀವಕೋಶ ಜೀವನದ ಒಂದು ಘಟಕ. ಇಲ್ಲಿ ನೀವೇನು ಕರಿತೀರಪ್ಪ ಅಂದರೆ ಪ್ರೋಕ್ಯಾರಿಯೋಟ್ಸ್, ಅಂದರೆ ಏಕಕೋಶೀಯ ಜೀವಿಗಳಲ್ಲಿರುವಂತಹ ಜೀವಕೋಶಗಳು ಯಾವ ರೀತಿ ಇರ್ತವೆ, ಬಹುಕೋಶೀಯ ಜೀವಿಗಳಲ್ಲಿರುವಂಥ ಜೀವಕೋಶ ಯಾವ ರೀತಿ ಇರ್ತದೆ, ಅದರ ಜೊತೆ ಇವುಗಳಲ್ಲಿ ಇರುವಂಥ ವ್ಯತ್ಯಾಸಗಳ ಬಗ್ಗೆ ಕಲ್ತಿರಿ. ಅದರ ಜೊತೆ ಜೀವಕೋಶ, ಕೋಶ ಪೊರೆ, ಕೋಶ ಭಿತ್ತಿ, ಮತ್ತು ಇದರೊಳಗಿರುವಂಥ ಪ್ರೋಟೋಪ್ಲಾಸಮ್ ಅಂತ ಕರಿತೀವಿ, ದ್ರವ್ಯ, ಜೀವದ್ರವ್ಯ, ನ್ಯೂಕ್ಲಿಯಸ್ ಅಂದರೆ ಏನು, ಕೋಶ ಕೇಂದ್ರ, ಮತ್ತು ಬೇರೆ ಬೇರೆ ಪತ್ರಹರಿತ್ತು, ಮೈಟೊಕಾಂಡ್ರಿಯಾ, ವ್ಯಾಕ್ಯೂಲ್ಸ್ ಅಂತ ಕರಿತೀವಿ. ಇವುಗಳ ಬಗ್ಗೆ, ಜೀವಕೋಶದ ಬೇರೆ ಬೇರೆ ಆರ್ಗ್ಯಾನಿಸಗಳ ಬಗ್ಗೆ ನೀವು ಇಲ್ಲಿ ಕಲಿತೀರಿ. ವರ್ಣತಂತುಗಳನ್ನು ಯಾವ ರೀತಿ ನಾವು ವರ್ಗೀಕರಣವನ್ನು ಮಾಡ್ತೀವಿ, ಎಲ್ಲವನ್ನು ಈ ಒಂದು ಅಧ್ಯಾಯದೊಳಗೆ ನೀವು ಕಲಿತೀರಿ. ಇನ್ನು ಬಯೋಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಈ ಬಯೋಮಾಲಿಕ್ಯೂಲ್ಸ್ನಲ್ಲಿ ನೀವು ಯಾವಾಗ ಕಲಿತೀರಪ್ಪ ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ಅಂದರೆ ಶರ್ಕರ ಪಿಷ್ಟಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ, ಪ್ರೋಟೀನ್ಸ್ ಬಗ್ಗೆ ಅಧ್ಯಯನ ಮಾಡ್ತೀರಿ, ನ್ಯೂಕ್ಲಿಕ್ ಆಸಿಡ್ಸ್ ಬಗ್ಗೆ ಅಧ್ಯಯನ ಮಾಡ್ತೀರಿ, ಲಿಪಿಡ್ಸ್ ಕನ್ನಡದಲ್ಲಿ ಅಂತ ನಾವು ಎಣ್ಣೆ ಪದಾರ್ಥಗಳು ಅಂತ ಕರಿತೀವಿ, ಅದಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ತದನಂತರದಲ್ಲಿ ಎನ್ಸೈಮ್ಸ್ ಅಂದರೆ ಕಿಣ್ವಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ದ ಕ್ಲಾಸಿಫಿಕೇಷನ್ ಆಫ್ ಎನ್ಸೈಮ್ಸ್ ಅಂದರೆ ಕಿಣ್ವಗಳ ವರ್ಗೀಕರಣವನ್ನು ಕಲಿತೀರಿ. ಎನ್ಸೈಮ್ ಆ್ಯಕ್ಷನ್ ಅಂತ ಕರಿತೀವಿ ನಾವು, ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಎನ್ಸೈಮ್ ಆ್ಯಕ್ಷನ್ ಅಂತ ಕರಿತೀರಿ. ಅಂದ್ರೇನು, ಕಿಣ್ವಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತವೆ ಅಂತ ಕಲಿತೀರಿ. ಆ ಕಿಣ್ವಗಳ ಕಾರ್ಯವಿಧಾನದಲ್ಲಿ ಯಾವ ಅಂಶಗಳು ಅದನ್ನ ಇನ್ಫ್ಲೂಯೆನ್ಸ್ ಮಾಡ್ತವೆ ಅನ್ನೋದನ್ನು ನೀವು ಈ ಒಂದು ಅಧ್ಯಾಯದೊಳಗೆ ಕಲಿತೀರಿ. ಇನ್ನು 10ನೇ ಅಧ್ಯಾಯ ಜೀವನ ಚಕ್ರ ಅಥವಾ ಏನು ಕೋಶ ಚಕ್ರ, ಕೋಶ ವಿಭಜನೆ. ಇಲ್ಲಿ ನೀವು ಇದು ಹೊಸ ಒಂದು ಅಧ್ಯಾಯ, ಹೊಸ ಒಂದು ಅಧ್ಯಾಯ. ಇಲ್ಲಿ ನೀವು ಮೈಟಾಸಿಸ್ ಮತ್ತು ಮಿಯೋಸಿಸ್ಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಮೈಟಾಸಿಸ್ ಅಂದರೆ ತಂತುರ ವಿದಳನ ಅಂತ ಕರಿತೀರಿ. ಮೈಟೋಸಿಸ್ ಅಂದರೆ ತಂತುರ ವಿದಳನ, ಮಿಯೋಸಿಸ್ ಅಂದರೆ ಅರೆ ವಿದಳನ. ಸೊ ಇವುಗಳ ಬಗ್ಗೆ ನೀವು ನೋಡಿರಿ, ಕಲಿತೀರಿ. ಇನ್ನು ಮುಂದಿನ 12 ಅಧ್ಯಾಯಗಳ ಬಗ್ಗೆ ನನ್ನ 2ನೇ ಒಂದು ಸೆಕೆಂಡ್ ಪಾರ್ಟ್ ಅಂತ ಕರಿತೀವಲ್ಲ, ಅದರ ಆ ಒಂದು ಏನಂತಾರೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ನೋಡಿರಿ, ಎಷ್ಟು ಆಸಕ್ತಿಭರಿತವಾದಂತಹ ಅಧ್ಯಾಯಗಳನ್ನು ನಿಮಗೆ ಏನಂತಾರೆ ಜೋಡಣೆಯ ಮುಖಾಂತರ ಪೂರ್ಣಿಸಿದ್ದಾರೆ. ಎಷ್ಟು ಆಸಕ್ತಿಭರಿತವಾದಂತಹ ಅಧ್ಯಾಯಗಳವ, ಎಷ್ಟು ಕುತೂಹಲಕಾರಿಯಾದಂಥ ಅಧ್ಯಾಯಗಳವ. ನಾನು ಅದಕ್ಕೆ ಹೇಳಿದೆ, ನೀವು ಇಲ್ಲಿ ಏನು ಕಲಿತೀರಪ್ಪ ಅಂತಂದರೆ ನಿಮ್ಮ ಸುತ್ತಮುತ್ತಲು
ನಿಮ್ಮ ಸುತ್ತಮುತ್ತ ಯಾವ ರೀತಿ ಇರ್ತದೆ, ಯಾವ ರೀತಿ ಗಿಡಗಳಿರ್ತವೆ, ಅವುಗಳ ಎಲೆ ಹೆಂಗಿರ್ತದೆ, ಅವುಗಳ ಆಕಾರಗಳೇನು, ಜೀವಿ ಪ್ರಭೇದಗಳು ಹೆಂಗೆ. ಮತ್ತು ನಾನು ಹೇಳಿದೆ ನಿಮ್ಮನ್ನು ನೀವು ಕಲಿತೀರಿ, ಅದನ್ನು ಮುಂದಿನ ತರಗತಿಯಲ್ಲಿ ಹೇಗೆ ನಿಮ್ಮನ್ನು ನೀವು ಹೇಗೆ ಕಲಿತೀರಿ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನಿಮಗೆ. ನಿಮ್ಮ ಸಸ್ಯಗಳು ಹೆಂಗಿರ್ತವೆ, ನಿಮ್ಮ ಪ್ರಾಣಿಗಳು ಹೆಂಗಿರ್ತವೆ, ಅವುಗಳ ವ್ಯವಸ್ಥೆ ಹೆಂಗಿರ್ತದೆ, ಇದನ್ನೇ ಕಲಿತೀರಿ ನೀವು. ಇದೇ ಇಂಟ್ರೆಸ್ಟಿಂಗ್ ಮತ್ತು ಇದೇ ಆಸಕ್ತಿ ಭರಿತ. ಇವುಗಳ ಬಗ್ಗೆ ಜ್ಞಾನ ಇರಬೇಕು. ನಮ್ಮ ಸುತ್ತ ಪ್ರದೇಶ ವಾತಾವರಣ ಯಾವುದೇ ರೀತಿ ಇರ್ತದೆ ಅದ್ರ ಬಗ್ಗೆ ನಾವು ಜ್ಞಾನ ಇರಬೇಕು. ಅದಕ್ಕೆ ವಿಜ್ಞಾನ ನಿಮಗೇನು ಮಾಡ್ತದೆ, ಏನು ಕರ್ತೀರಿ, ಬಹಳಷ್ಟು ಸತ್ಯವನ್ನು ನಿಮಗೆ ಕಲಿಸಿಕೊಡ್ತದೆ ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಉಳಿದ 12 ಅಧ್ಯಾಯಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ಅಲ್ಲಿವರೆಗೆ ಧನ್ಯವಾದ.